ಹೆಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ KCT ಆ್ಯಂಡ್ ನೀಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮ ಒಂದು ಎಜುಕೇಷನ್ ಲೋನ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪ್ರತಿಯೊಂದು ಎಜುಕೇಷನ್ ಲೋನ್ ಆಯಿತು, ನೆಕ್ಸ್ಟ್ ಬರುವಂಥ ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು, ನಿಮ್ಮ ಒಂದು KCT ಗೈಡ್ಲೈನ್ಸ್ ಆಯಿತು, ನೀಟ್ ಗೈಡ್ಲೈನ್ಸ್ ಆಯಿತು, ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಾ ಇರ್ತೀವಿ. ಅದು ನಾವು ಜೆನ್ಯೂನಾಗಿ ಕೊಡ್ತಿರ್ತೀವಿ, ಯಾವುದೇ ಥರ ಫೇಕಾಗಿ ಸುಮ್ಮನೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಿರಲ್ಲ. ಇನ್ನೂ ಟೈಮ್ ಟು ಟೈಮ್ ಅಪ್ಡೇಟ್ ಬೇಕಂದರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಹೋಗಿ ಬೇಗನೆ ಜಾಯ್ನ್ ಆಗ್ಬೋದಾಗುತ್ತೆ. ಮೊದಲನೇದಾಗಿ ಎಜುಕೇಷನ್ ಲೋನ್ನ ಯಾರು ಹಾಕ್ಬೋದು, ಎಷ್ಟು ಸ್ಕಾಲರ್ಶಿಪ್ಗೆ, ಆಮೇಲೆ ಇಂಟ್ರೆಸ್ಟು, ಯಾವ ಬ್ಯಾಂಕಲ್ಲಿ ಸ್ಕಾಲರ್ಶಿಪ್ ಹಾಕ್ಬೋದು, ಕಂಪ್ಲೀಟ್ ಡೀಟೇಲಾಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಒಂದು ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಎಷ್ಟೊಂದು ಜನ ಎಜುಕೇಷನ್ ಲೋನ್ ಮಾಡಿಸ್ಬೇಕಂತಾರೆ, ಅವ್ರ ಬಗ್ಗೆ ಏನು ಯಾವ ಥರ ಎಜುಕೇಷನ್ ಲೋನ್ ಮಾಡಬೇಕು, ಯಾವ ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ಇದೆ, ಆಮೇಲೆ ಎಜುಕೇಷನ್ ಲೋನ್ ಅಪ್ಲೈ ಮಾಡ್ತೀರಾ, ಎಜುಕೇಷನ್ ಲೋನೇನೋ ಸಿಕ್ಬಿಡುತ್ತೆ, ಆಮೇಲೆ ಕೂಡ ನೀವು ತುಂಬ ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಂಬಿಡಿ. ಆಮೇಲೆ ನೀವು ಎಜುಕೇಷನ್ ಲೋನ್ನ ಯಾವ ಬ್ಯಾಂಕಲ್ಲಿ ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಮೊದಲನೇದಾಗಿ ಎಜುಕೇಷನ್ ಲೋನಲ್ಲಿ 2 ಟೈಪ್ಸ್ ಇರುತ್ತೆ. ಯಾಕಂದರೆ ನೀವೀಗ PUC ಮುಗಿಸಿದ್ದೀರಾ, ಎಜುಕೇಷನ್ ಲೋನ್ಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಒಂದು ಅಕಾಡೆಮಿಕಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಎಜುಕೇಷನ್ ಲೋನ್ ಬೇಗ ಸ್ಯಾಂಕ್ಷನ್ ಆಗಬೇಕಂದ್ರೆ ಮೊದಲನೇದಾಗಿ 2 ಟೈಪ್ಸ್ ಅನ್ನಲ್ವ, ಅದರಲ್ಲಿ ನೀವು ಏನು ಬಿಲೋ 4 ಲ್ಯಾಕ್ ಒಳಗಡೆ 3.5 ಲ್ಯಾಕ್ ಕೆಳಗಡೆ ನಿಮ್ದು ಏನಾದರೂ ಸ್ಕಾಲರ್ಶಿಪ್ ಆದರೆ ಎಜುಕೇಷನ್ ಲೋನ್ ಬೇಕಾಗಿತ್ತು ಅಂದರೆ ಯಾವುದೇ ಥರ ದಾಖಲಾತಿಗಳು ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಆದರೆ ಕೊಡುವಂಥ ಅವಶ್ಯಕತೆ ಇರಲ್ಲ. ಯಾರಿಗೆ 4 ಲ್ಯಾಕ್ ಅಬೋ 8 ಲ್ಯಾಕ್ವರೆಗೂ ಬೇಕು, 7.5 ಲ್ಯಾಕ್ವರೆಗೂ ಬೇಕು, ಆ ಥರ ಒಂದು ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗಾದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಆದರೆ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಮೊದಲನೇದಾಗಿ ನೀವು ಒಂದು ಎಜುಕೇಷನ್ ಲೋನ್ ಅಪ್ಲೈ ಮಾಡಬೇಕಂದ್ರೆ ಕಂಪಲ್ಸರಿ ನಿಮಗೆ ಒಂದು ಅಲಾಟ್ಮೆಂಟ್ ಸೀಟ್ ಬೇಕು. ಅಂದರೆ ನೀವೀಗ ಯಾವುದೇ ಒಂದು ಪಾರ್ಟಿಸಿಪೇಟ್ ಎಂಟ್ರೆನ್ಸ್ ಎಕ್ಸಾಮ್ನ ಬರ್ದಿರ್ತೀರ, ಲೈಕ್ ಈಗ KCT ಬರ್ದಿದ್ದೀರಾ, ನೀಟ್ ಅದ ಬರ್ದಿದ್ದೀರಾ, ನೀವೇನು ಮಾಡಬೇಕು, ಇವಾಗ ನಿಮ್ಗೆ ಅಲಾಟ್ಮೆಂಟ್ ಸೀಟ್ ಆಗುತ್ತೆ. ಅಂದರೆ ನಿಮಗೆ ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಕಾಲರ್ಶಿಪ್ ಹೇಳ್ತೀನಿ, ಎಜುಕೇಷನ್ ಲೋನ್ ಅಮೌಂಟ್ ಆದರೆ ಸಿಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಮೊದಲನೇದಾಗಿ ನೀವು KCT ಅಥವಾ ನೀಟ್ಗೆ ಕಂಪ್ಲೀಟಾಗಿ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಅಲ್ಲಿ ಒಂದು ಕಾಲೇಜ್ ಸೀಟ್ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ ಇಯರ್ ಫೀಸ್ ಅಮೌಂಟ್ನ ಪೇ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗಲ್ಲೇ ಸಡನ್ನಾಗಿ ನಿಮಗೆ ಎಜುಕೇಷನ್ ಲೋನ್ ಆಗೋದಲ್ಲ. ಸುಮ್ಮನೆ ಎಜುಕೇಷನ್ ಲೋನ್ ಆಗುತ್ತೆ, ಇವಾಗೇನೇ ಆಗುತ್ತೆ ಅಂತ ಸಾಕಷ್ಟು ಹೇಳ್ತಾರೆ ಯೂಟ್ಯೂಬರ್ಸು. ನಾನು ಫಿಸಿಕಲಾಗಿ ನೋಡಿದ್ದೀನಿ, ತುಂಬ ಸ್ಟೂಡೆಂಟ್ಸ್ದು ನೋಡಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಆಮೇಲೆ ನಮ್ಮ ಫ್ರೆಂಡ್ಸ್ದೆಲ್ಲ ನೋಡಿದ್ದೀನಿ, ಅವರಿಗೆಲ್ಲ ಎಜುಕೇಷನ್ ಲೋನ್ ಆಗಿದೆ. ಯಾವ ಥರ ಆಗಿದೆ ಅದನ್ನೇ ನಿಮಗೂ ಅದೇ ಥರ ಆಗುತ್ತೆ. ಮೊದಲನೇ ವರ್ಷ ನೀವು ಎಲ್ಲರೂ ಫೀಸ್ನ ಪೇ ಮಾಡಬೇಕಾಗುತ್ತೆ. ಎಷ್ಟೇ ಕಷ್ಟ ಆದರೂ ಫಸ್ಟ್ ನೀವು ಅಮೌಂಟ್ನ ಕೂಡಿಕೊಳ್ಳಿ. ಅದಕ್ಕೋಸ್ಕರ ನಾನು ಫೀಸ್ ಸ್ಟ್ರಕ್ಚರ್ ಕೂಡ ವೀಡಿಯೋ ಮಾಡಿದ್ದೀನಿ. ಈಗ ಮೊದಲನೇ ಇಯರ್ ಏನು ಕಟ್ತೀರಲ್ಲ, ಆಮೇಲೆ ನಿಮಗೆ ಈಗ KCT ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಮ ಒಂದು ಏನೋ ಅಲ್ಲಿ ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತಲ್ವ, ಅಡ್ಮಿಷನ್ ಆರ್ಡರ್ ತುಂಬಾ ಇಂಪಾರ್ಟೆಂಟು. ಅಡ್ಮಿಷನ್ ಆರ್ಡರ್ ವಿತ್ ಈ ವಿದ್ಯಾಲಕ್ಷ್ಮಿ ಪೋರ್ಟಲಲ್ಲಿ, ಈ ಪೋರ್ಟಲ್ ಓಪನ್ ಮಾಡಿಲ್ಲ, ಈ ಒಂದು ವಿದ್ಯಾಲಕ್ಷ್ಮಿ ಪೋರ್ಟಲ್ಲಿ ನೀವು ಯಾವ ಬ್ಯಾಂಕಿಗೆ ನೋಡಿ ಒಂದು ಬ್ಯಾಂಕ್ನ ಚೂಸ್ ಮಾಡಬೇಕಂದ್ರೆ ಆ ಒಂದು ಬ್ಯಾಂಕ್ದು ಮೊದಲು ಆ ಬ್ಯಾಂಕ್ದು ಡೀಟೇಲ್ ತಿಳ್ಕೊಳ್ಳಿ. ಇದು ನ್ಯಾಷನಲ್ ಅಂದರೆ ಇದು ರಾಷ್ಟ್ರೀಕೃತ ಬ್ಯಾಂಕಾ, ಗೌರ್ಮೆಂಟ್ ಬ್ಯಾಂಕಾ ಅಂತ ತಿಳ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಗೌರ್ಮೆಂಟಲ್ಲಿ ಪ್ರತಿ ವರ್ಷ ಎಷ್ಟೊಂದು ಸ್ಕೀಮ್ಗಳು ಬರ್ತಾ ಇರ್ತವೆ. ಲೈಕ್ ನೀವು ಯಾವುದೋ ಒಂದು ಸಣ್ಣ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಎಜುಕೇಷನ್ ಲೋನ್ ಮಾಡಿದ್ರೆ ಎಜುಕೇಷನ್ ಲೋನ್ ಏನು ಕೊಡ್ತಾರೆ. ಆಮೇಲೆ ಅದಕ್ಕೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ. ನೋಡಿ, ಮಿನಿಮಮ್ ಇಂಟ್ರೆಸ್ಟ್ 8% 20%ವರೆಗೂ ಬ್ಯಾಂಕಲ್ಲಿ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಮಿನಿಮಮ್ ಯಾವುದಿದೆ ಆ ಒಂದು ಬ್ಯಾಂಕು, ನೀವು ಯಾವ ಒಂದು ಬ್ಯಾಂಕಲ್ಲಿ ಬೇಕಾದ್ರೂ ಎಜುಕೇಷನ್ ಲೋನ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಲ್ಲಿ ಸ್ಕೀಮ್ಗಳು ಇರ್ತವೆ. ಅದಕ್ಕೋಸ್ಕರ ನೀವು ಆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗಿ, ಲೈಕ್ SBI, ಕೆನರಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಈ ಥರ ಒಂದು ಬ್ಯಾಂಕ್ಗಳಿಗೆ ನೀವು ಎಜುಕೇಷನ್ ಲೋನ್ಗೆ ಹೋಗಿ. ಅಲ್ಲಿ ಹೋದರೆ ನಿಮಗೆ ಗೌರ್ಮೆಂಟದ್ದು ಎಷ್ಟಿರುತ್ತೆ ಅಷ್ಟೇ ಇಂಟ್ರೆಸ್ಟ್ ಆಗ್ತಾರೆ. ಆಮೇಲೆ ಪ್ರತಿ ವರ್ಷ ಗೌರ್ಮೆಂಟಲ್ಲಿ ಬರುವಂಥ ಸ್ಕೀಮ್ಗಳಿಂದ ಇಂಟ್ರೆಸ್ಟ್ನ ನೀವು ಮನ್ನಾ ಮಾಡಿಬಿಡಿ. ಆ ಥರ ಏನಾದರೂ ಸ್ಕೀಮ್ಗಳು ಬಂದರೆ ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಬೇಗನೆ ಅಪ್ಲೈ ಆಗಿಬಿಟ್ಟು ನಿಮ್ಮ ಒಂದು ಇಂಟ್ರೆಸ್ಟ್ ಆದರೆ ಹೋಗ್ಬಿಡುತ್ತೆ. ಒಂದೊಂದು ಸಾರಿ ಎಜುಕೇಷನ್ ಲೋನ್ ಕೂಡ ಮನ್ನಾ ಆಗುವಂಥ ಸಾಧ್ಯತೆ ಇಲ್ಲ ತೀರಾ ಕಡಿಮೆ. ಆದರೆ ಅದ್ರ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾವತ್ತೇ ಆಗಲಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಪ್ಲೈ ಮಾಡಿ. ಸಿಗ್ತವೆ ಒಂದು 8-10 ಗೌರ್ಮೆಂಟ್ ಬ್ಯಾಂಕು ಸಿಗ್ತವೆ. ಅಂಥ ಬ್ಯಾಂಕಲ್ಲಿ ಮಾತ್ರ ನೀವು ಎಜುಕೇಷನ್ ಲೋನ್ ಅಪ್ಲೈ ಮಾಡಿ. ನೆಕ್ಸ್ಟ್ ನಿಮ್ಗೆ ಅಡ್ಮಿಷನ್ ಆರ್ಡರ್ ಸಿಕ್ತು ವಿದ್ಯಾಲಕ್ಷ್ಮಿ ಪೋರ್ಟಲ್ಲಿ. ನೀವು ಎಲ್ಲರೂ ಕಂಪಲ್ಸರಿ ಯಾವುದೇ ಬ್ಯಾಂಕ್ ಆದರೂ ನೀವು ಅಪ್ಲೈ ಮಾಡಬೇಕಾದ್ರೆ ಈ ವಿದ್ಯಾಲಕ್ಷ್ಮಿ ಪೋರ್ಟಲಿಂದ ಒಂದು ನೀವು ಅಪ್ಲೈ ಮಾಡಲೇಬೇಕಾಗಿರುತ್ತೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಅಪ್ಲೈ ಮಾಡೋದು. ಈಗ ನಾವು ಜಸ್ಟ್ ಹೇಳ್ತಾ ಇದ್ದೀನಿ ಎಜುಕೇಷನ್ ಲೋನ್ಗೆ ಏನೇನು ಇರಬೇಕು ಅನ್ನೋದು. ನಾನು ಆಮೇಲೆ ಬೇಕಾದ್ರೆ ಎಜುಕೇಷನ್ ಲೋನ್ ಅಪ್ಲೈ ಮಾಡೋದು ಯಾವ ಥರ, ಈ ಜಸ್ಟ್ ಇವಾಗ ನೀವು ಯಾವುದೇ ಕಾರಣಕ್ಕೂ ಈಗ ಅಪ್ಲೈ ಮಾಡೋಕ್ಕಾಗಲ್ಲ. ಜಸ್ಟ್ ನೀವು ಮಾಡಿ ಕಾಲೇಜ್ನ ಹುಡಿಕೊಂಡು ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಎಜುಕೇಷನ್ ಲೋನ್ಗೆ ಜಸ್ಟ್ ಇಟ್ಕೊಂಡಿರಿ. ಯಾವ ಬ್ಯಾಂಕ್ಗೆ ಹೋಗಬೇಕು ಆ ಬ್ಯಾಂಕಲ್ಲಿ 3-4 ಬ್ಯಾಂಕ್ ಕಡೆ ಹೋಗಿ ಸುತ್ತಾಡಲೇಬೇಕು. ಯಾಕಂದರೆ ಟೈಮ್ ಇಲ್ಲ. ಯಾಕಂದರೆ ನಿಮಗೆ ಅದು ಬೇರೆ ಅವಶ್ಯಕತೆ ಇಲ್ಲ. ಆ ಒಂದು ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಆ ಇಂಟ್ರೆಸ್ಟ್ಗೆ ನೀವು ಮತ್ತೆ ನೀವು 2 ಟೈಪ್ಸ್ ಅಂತ ಹೇಳಿದೆ. ನಿಮಗೆ 3.5 ಲ್ಯಾಕ್ಗೆ ಸ್ಕಾಲರ್ಶಿಪ್ ಎಜುಕೇಷನ್ ಲೋನ್ ಬೇಕಾಗಿತ್ತು ಅಂದರೆ ನಿಮಗೆ ಯಾವುದೇ ಥರ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಅಪ್ಪ ಅಮ್ಮದು ಒಂದು ಸಿಗ್ನೇಚರ್ ಇದ್ದರೆ ಸಾಕು. ಅಷ್ಟು ಅಮೌಂಟ್ ಆದರೆ ನಿಮಗೆ ಎಲ್ಲ ಒಂದು ಬ್ಯಾಂಕಲ್ಲಾದರೆ ಎಜುಕೇಷನ್ ಲೋನ್ ಬಿಲೋ 4 ಲ್ಯಾಕ್ ಆದರೆ ಕೊಡ್ತಾರೆ. ನಿಮಗೆ ಯಾವಾಗ 4 ಲಕ್ಷ ಮೇಲೆ ಬೇಕು ಅಮೌಂಟ್ ಅಂತ ಕೇಳ್ತೀರಾ, ಆ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ನಿಮ್ಮ ಒಂದು ಲೈಕ್ ಯಾವುದೋ ಒಂದು ಪ್ರೂಫ್ ಕೇಳ್ತಾರೆ. ನಿಮ್ಮನೆ ಆಯಿತು, ಹೊಲ ಆಯಿತು, ಈ ಥರ ಒಂದು ಪ್ರೂಫ್ನ ಕೇಳ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ಇಸ್ಕೊತಾರೆ ಬ್ಯಾಂಕಲ್ಲಿ. ಅದು ಕಂಪಲ್ಸರಿ. ನೀವು ಯಾವ ಥರ ಮತ್ತು ಇನ್ನೊಂದು ಫೀಸ್ ಸ್ಟ್ರಕ್ಚರ್ಸ್ ಕಾಲೇಜ್ ಅಂತ ಕೇಳ್ತಾರೆ. ಲೈಕ್ ಅದು ಯಾವ ಥರ ಇರಬೇಕಂದ್ರೆ ತೋರಿಸ್ತೀನಿ ತಡಿ. ಇದರಲ್ಲಿ
ಇದು ಒಂದು ಯಾವುದೇ ಕಾಲೇಜ್ ಇರಲಿ, ಜಸ್ಟ್ ಫೀಸ್ ಸ್ಟ್ರಕ್ಚರ್ ಆದರೆ ಈ ಥರ ಇರಬೇಕಾಗುತ್ತೆ. ನಿಮಗೆ ಎಸ್ಟಿಮೇಟೆಡ್ ಫೀಸ್ ಆದರೆ ನಿಮ್ಗೊಂದು ಐಡಿಯಾ ಇರಬೇಕು. ಅಂದರೆ ನನಗೆ 4 ವರ್ಷ ಇಂಜಿನಿಯರಿಂಗ್ ಕೋರ್ಸಸ್ ಆಯಿತು, ಇಲ್ಲ ಯಾವುದೇ ಒಂದು ಕೋರ್ಸ್ ತೊಗೊಳ್ಳಿ, ಆ ಒಂದು ಕೋರ್ಸಿಗೆ ಎಷ್ಟು ಅಮೌಂಟು, ಎಸ್ಟಿಮೇಟೆಡ್ ಅಮೌಂಟ್ ಲಾಸ್ಟ್ ಫೈನಲ್ ಎಷ್ಟು ಬರುತ್ತೆ ಅಂತದ್ದು ಕೂಡ ನೀವು ಒಂದು ಅಂದಾಜಾಗಿ ಕೂತ್ಕೊಂಡು ಯೋಚನೆ ಮಾಡಿ ಈ ಥರ ಒಂದು ಕಾಲೇಜಿಂದ ಬರ್ಸ್ಕೋಬೇಕಾಗುತ್ತೆ. ಜಸ್ಟ್ ಲೈಕ್ ಟ್ಯೂಷನ್ ಫೀಸ್ ಅಂದರೆ ಕಾಲೇಜ್ ಫೀಸ್ ಅಂತ ಕರಿತೀವಿ, ಟ್ಯೂಷನ್ ಫೀಸ್ ಅಂತ ಕಾಲೇಜಲ್ಲಿ ಬರ್ಕೊಡ್ತಾರೆ. ಫೀಸ್ ಸ್ಟ್ರಕ್ಚರ್ ತೆಕ್ಕೊಡಿ ಅಂದರೆ ಕಾಲೇಜಲ್ಲಿ ಒಂದು 20-50 ರೂಪೀಸ್ ಆದರೆ ಕೊಟ್ಟರೆ ತೆಕ್ಕೊಡ್ತಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ಗೆ ಇಷ್ಟು ಫೀಸು, ಮತ್ತು ವಿತ್ ಸ್ಕಿಲ್ ಡೆವಲಪ್ಮೆಂಟ್ ಫೀಸ್ ಅಂತಲೂ ಕಾಲೇಜಲ್ಲಿ ಕೇಳ್ತಿರ್ತಾರೆ 10,000. ಮತ್ತು ನಿಮಗೆ ಲ್ಯಾಪ್ಟಾಪ್ ಬೇಕಾಗಿತ್ತು ಅಂದರೆ ಲ್ಯಾಪ್ಟಾಪ್ ಯಾವ ಪ್ರೈಸ್ ಬೇಕೋ ಅಷ್ಟು ಟೋಟಲ್ ಅಮೌಂಟು 4 ಇಯರ್ದು ಮತ್ತು ವಿತ್ ಟೋಟಲ್ ಫೀಸ್ ಬಂದ್ಬಿಟ್ಟು 5,17,000 ಆಗಿದೆ ಈ ಒಂದು ಸ್ಟೂಡೆಂಟ್ಸ್ದು. ಈ ಥರ ಸ್ಟೂಡೆಂಟ್ಸು 4 ಇಯರ್ದಾದ್ರೆ ನೀವು ಸ್ಕಾಲರ್ಶಿಪ್ ಅಂದರೆ ಎಜುಕೇಷನ್ ಲೋನ್ ಅಪ್ಲೈ ಮಾಡ್ಬೋದು. ಜಸ್ಟ್ 1 ಇಯರ್ ಬೇಕಾದ್ರೂ ಎಜುಕೇಷನ್ ಲೋನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾವುದೇ ಥರ ಆದರೂ ಎಜುಕೇಷನ್ ಲೋನ್ ಆದರೆ ಈ ಥರ ಒಂದು ಎಸ್ಟಿಮೇಟ್ ಅವೈಲೇಬಲ್ ಇರುವಂಥ ಬ್ಯಾಂಕ್ ಲೋನ್ ಕೊಡುವಂಥ ಒಂದು ಬ್ಯಾಂಕಿಗೆ ಮಾತ್ರ ನೀವು ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಿ. ಮತ್ತು ರಾಷ್ಟ್ರೀಕೃತ ಆಗಿರುವಂಥ ಬ್ಯಾಂಕ್ಗಳಿಗೆ ಅಪ್ಲೈ ಮಾಡಿ. ಈ ಥರ ಒಂದು ಫೀಸ್ ಸ್ಟ್ರಕ್ಚರ್ನ ನೀವು ಈಗ ಮಾಡೋಕ್ಕಾಗಲ್ಲ. ಜಸ್ಟ್ ಆಫ್ಟರ್ ನೀವು KCET ಅಡ್ಮಿಷನ್ ಆಗಿ ಎಜುಕೇಷನ್ ಲೋನ್ ಬಗ್ಗೆ ವಿಡಿಯೋ ಮಾಡಿ ಎಕ್ಸ್ಪೆಕ್ಟೆಡ್ ಸಮ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಎಜುಕೇಷನ್ ಲೋನ್ ಬಗ್ಗೆ ಅಂತ ಜಸ್ಟ್ ಸ್ವಲ್ಪ ಐಡಿಯಾ ಕೊಟ್ಟಿರ್ತೀನಿ. ನೆಕ್ಸ್ಟ್ ನೀವು ಅಡ್ಮಿಷನ್ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ, ಎಷ್ಟು ಲೈಕ್ ನಿಮ್ದು ಯಾವಾಗ ಆಪ್ಷನ್ ಇಷ್ಟ ಆಗ್ತದೆ ಅವಾಗ ಎಜುಕೇಷನ್ ಲೋನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆದರೆ ನಮ್ಮ ಚಾನಲ್ ಸಿಗುತ್ತೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಹಾಕಿಕೊಂಡಿರಿ, ಯಾಕಂದರೆ ಮುಂಬರುವಂಥ ದಿನಗಳಲ್ಲಿ ನಿಮ್ಗೆ ಎಲ್ಲ ಒಂದು ಅಪ್ಡೇಟ್ ಅಂತ ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ತಿಳಿದಿರುತ್ತೆ. ನೀವು ಅದಕ್ಕೋಸ್ಕರ ಒಂದು ಸ್ಟೂಡೆಂಟ್ಸ್ಗಿಂತ ನೀವು ಒಂದು 10x ಆದರೆ ಮುಂದೆ ಇರ್ತೀರ. ನಮ್ಮ ಒಂದು ಚಾನಲ್ ಯಾರು ಫಾಲೋ ಮಾಡ್ತೀರಾ ಅವರಾದರೆ. ಲಾಸ್ಟಲ್ಲಿ ಫೈನಲ್ ಆ್ಯಂಡ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ಏನಪ್ಪ ತಿಳಿತಂದರೆ ಎಜುಕೇಷನ್ ಲೋನ್ ಬಗ್ಗೆ ತಿಳಿಯುತ್ತೆ. ಆಮೇಲೆ ಈ ಎಜುಕೇಷನ್ ಲೋನ್ ತಿಳ್ಕೊಂಡು ಸುಮ್ಮನೆ ಆಗಬೇಡಿ. ಮುಂಬರುವಂಥ ತುಂಬ ಸ್ಕಾಲರ್ಶಿಪ್ ಇದ್ದಾವೆ. ಇದಕ್ಕೆ ಬರೀ ಒಂದು SSP ಅಲ್ಲ, ಪ್ರೈವೇಟ್ ಸ್ಕಾಲರ್ಶಿಪ್ ಆದರೆ ಎಷ್ಟು ಕೇಳ್ತೀರಂದರೆ ಇಟ್ಸ್ ಲೈಕ್ ಅನ್ಬಿಲೇಬಲ್. 100% ಬರ್ತವೆ. ತುಂಬ ಎಲ್ಲ ಪ್ರೈವೇಟ್ ಸ್ಕಾಲರ್ಶಿಪ್ ಬರಲ್ಲ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನನಗೂ ಬಂದಿದೆ, ನಮ್ಮ ಫ್ರೆಂಡ್ಸ್ಗೂ ಬಂದಿದೆ. ಎಷ್ಟು 50K 1 ಲ್ಯಾಕ್ವರೆಗೂ ಸ್ಕಾಲರ್ಶಿಪ್ ಆದರೆ ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಸ್ಕಾಲರ್ಶಿಪ್ನ ಮಿಸ್ ಮಾಡಿಬಿಟ್ಟು ಎಲ್ಲರೂ ಒಂದು ಅಪ್ಲೈ ಮಾಡಿ ಸ್ಕಾಲರ್ಶಿಪ್ನ ಪಡ್ಕೋಬೋದಾಗಿರುತ್ತೆ. ನಾನು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ, ಜೆನ್ಯೂನ್ ಆಗಿರೋದು. ಜಸ್ಟ್ ಲೈಕ್ ಈಗ ಯಾರಾದರೂ ಸರ್ಚ್ ಮಾಡಿ ಬೇಕಾದ್ರೆ ಬಡ್ಡಿ ಫಸ್ಟ್ ಸ್ಟಡಿ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಎಷ್ಟು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ 100% ಎಷ್ಟು ಸ್ಟೂಡೆಂಟ್ಸ್ಗೆ ಬಂದಿದೆ ಅಂತ ನೀವು ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅಪ್ಡೇಟ್ಸ್ ಅದರ ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಮುಂಬರುವ ದಿನಗಳಲ್ಲಿ 100% ಈ ಚಾನಲಿಂದ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಅದು ಬೇಕಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಇಷ್ಟು ಜನ ಏನು ನೋಡ್ತಿದ್ದಾರೆ ಅದರಲ್ಲಿ ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಬರೋ ಹಾಗೆ ನಾನು ಬೇಕಾದ್ರೆ ಬಂದಿರೋ ಪ್ರೂಫ್ ಕೂಡ ಹಾಕ್ತೀನಿ. ಯಾಕಂದ್ರೆ ಪ್ರತಿ ವರ್ಷ ಎಷ್ಟೋ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಆದರೆ ಬಂದಿದೆ. ಈ ವರ್ಷ ಸ್ವಲ್ಪ ಲಾರ್ಜ್ ನಂಬರ್ ಹಾಕಿ ಎಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತಲೇ ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ಗೂ ಬಂದಿದೆ, ಲೈಕ್ ನನಗೂ ಬಂದಿದೆ. ಆ ಒಂದು ಬರೀ SSP ಇದಲ್ಲ, ಬೇರೆ ಒಂದು ಸ್ಕಾಲರ್ಶಿಪ್ ಇದಾದ್ರೂ ಬರ್ತಾ ಇರುತ್ತೆ. 100% ಬರುತ್ತೆ. ಯಾವುದೇ ಕಾರಣಕ್ಕೂ ಜೆನ್ಯೂನ್ ಸುಮ್ಮನೆ ಬೇಕಾಬಿಟ್ಟು ಜಸ್ಟ್ ರಿಜಿಸ್ಟರ್ ಆ ಥರ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದರೆ ಸಿಗೋಲ್ಲ ನಿಮಗೆ. 100% ಜೆನ್ಯೂನ್ ಆಗಿರೋದಾದ್ರೆ ಸಿಗುತ್ತೆ. ಇದು ಎಜುಕೇಷನ್ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವಾಗ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಜೈ ಹಿಂದ್, ಒಂದೇ ಮಾತರಂ.